ಪಾಕ್ನಲ್ಲೇ ಕುಳಿತು ದಾಳಿಯ ಪ್ಲಾನ್ ಮಾಡಿದ್ದ ಫಾರೂಕ್, ಲಷ್ಕರ್ ಕಮಾಂಡರ್ ಫಾರೂಕ್ ಅಹಮದ್ ಇವನೇ ಪ್ಲಾನ್ ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆ ಉಗ್ರ ಫಾರೂಕ್ ಬೆನ್ನು ಬಿದ್ದಿದೆ. ಎನ್ಐಎ ತಂಡ ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆ ನೇತೃತ್ವವನ್ನು ವಹಿಸಿದ್ದ ಈ ಉಗ್ರ ಸದ್ಯ ಪಿಒಕೆಯಲ್ಲಿ ಫಾರೂಕ್ ಇರುವ ಬಗ್ಗೆ ಮಾಹಿತಿ ಇದೆ. ಎನ್ಐಎಗೆ ಮಾಹಿತಿ ಸಿಕ್ಕಿದೆ. ಲಷ್ಕರ್ ಕಮಾಂಡರ್ ಫಾರೂಕ್ಗಾಗಿ ಬಲೆ ಬೀಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಒಮ್ಮೆ ಇದರ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ ಅಂತ ಹೇಳಲಾಗ್ತಾ ಇದೆ. ಆನಂತರ ಚೀಫ್ ಕಮಾಂಡರ್ ಸೈಫುಲ್ಲಾ ಕಸೂರಿ ಅಂತ ಹೇಳಲಾಗ್ತಾ ಇದೆ. ಈಗ ನೋಡಿದ್ರೆ ಮತ್ತೊಬ್ಬನ ಹೆಸರು ಕೇಳಿ ಬರ್ತಾ ಇದೆ, ಫಾರೂಕ್ ಅಂತ ಹೇಳಲಾಗ್ತಾ ಇದೆ, ಫಾರೂಕ್ ಅಹಮದ್ ಅಂತ. ಜಗದೀಶ್ ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಮೊದಲದಾಗಿ ಹಫೀಜ್ ಸಯೀದ್ ಅಂತ ಹೇಳಲಾಗ್ತಿತ್ತು, ಆಮೇಲೆ ಸೈಫುಲ್ಲಾ ಕಸೂರಿ ಅಂತ ಆಯಿತು, ಇವಾಗ ಫಾರೂಕ್ ಅಂತ ಹೇಳಲಾಗ್ತಾ ಇದ್ದು. ಯಾರು ಈ ಫಾರೂಕ್? ಇವರ ಹಿನ್ನೆಲೆ ಏನು? ವಾಸು, ಫಾರೂಕ್ ಈಗ ಎನ್ಐಎ ತಂಡದ ಈಗ ಸದ್ಯ ರಾಡ್ರಲ್ಲಿ ಇರುವಂಥದ್ದು. ಕಾರಣ ಏನು ಅಂತಂದ್ರೆ, ಇದೇ ವ್ಯಕ್ತಿ ಲಷ್ಕರ್ ಕಮಾಂಡರ್ ಆಗಿರುವಂಥದ್ದು. ಲಷ್ಕರ್ ಕಮಾಂಡರ್ ಇರುವಂತಹ ವ್ಯಕ್ತಿ ಉಗ್ರರಿಗೆ ಟ್ರೈನಿಂಗ್ ಅನ್ನು ಕೊಟ್ಟು, ಅದು ಪಾಕಿಸ್ತಾನದ ಪಿಒಕೆ ಏನಿದೆ ಈಗ ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಅಲ್ಲಿ ಟ್ರೈನಿಂಗ್ ಅನ್ನು ಕೊಟ್ಟು ಅವರನ್ನ ಭಾರತಕ್ಕೆ ಕಳಿಸಿ ಭಾರತದಲ್ಲಿ ದಾಳಿ ಮಾಡೋದಕ್ಕೆ ಸಂಚನ್ನು ರೂಪಿಸಿದ ಅನ್ನುವಂತಹ ವಿಚಾರ ಈಗ ಎನ್ಐಎ ತಂಡಕ್ಕೆ ಗೊತ್ತಾಗಿದೆ. ಆ ಕಾರಣಕ್ಕಾಗಿ ಅವನ ಏನಂದ್ರೆ ಜಮ್ಮು ಕಾಶ್ಮೀರದಲ್ಲಿರುವಂತಹ ಅವನ ಮನೆಯನ್ನು ಸಹಿತ ಸಂಪೂರ್ಣವಾಗಿ ಧ್ವಂಸ ಮಾಡುವಂತಹ ಕೆಲಸವನ್ನ ಕಳೆದ 2 ದಿವಸಗಳ ಹಿಂದೆನೆ ಮಾಡಿದ್ರು. ಈಗ ಎನ್ಐಎ ಇನ್ವೆಸ್ಟಿಗೇಷನ್ ಮಾಡುವಂತಹ ಪ್ರತಿ ಹಂತದಲ್ಲೂ ಸಹಿತ ಈ ಫಾರೂಕ್ ಏನಂದ್ರೆ ಏನೋ ವಿಚಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಅವನ ಲಿಂಕ್ಗಳು ಯಾವ ರೀತಿಯಾಗಿದ್ದಾವೆ, ಜಮ್ಮು ಕಾಶ್ಮೀರದಲ್ಲಿ ಯುವಕರನ್ನ ಟೆರರಿಸಂಗೆ ಯಾವ ರೀತಿಯಾಗಿ ತೆಗೆದುಕೊಳ್ತಾ ಇದೆ, ಮತ್ತೆ ಆ ಟೆರರಿಸಂಗೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅವರಿಗೆ ಏನಂದ್ರೆ ಬಹಳಷ್ಟು ಆಮಿಷಗಳನ್ನು ಒಡ್ಡುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಮತ್ತೆ ಅದರ ಜೊತೆಗೆ ಅವರಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನ ಸಹಿತ ನೇರವಾಗಿ ಇದೇ ಫಾರೂಕ್ ಮಾಡ್ತಾನೆ. ಮತ್ತೆ ಪಾಕ್ ಆಕ್ಯುಪೈಡ್ ಕಾಶ್ಮೀರಕ್ಕೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾನೆ. ಅಲ್ಲಿ ಟ್ರೈನಿಂಗ್ ಅನ್ನು ಕೊಟ್ಟು ಮತ್ತೆ ಮರಳಿ ಅವರಿಗೆ ವಾಪಸ್ ಕಾಶ್ಮೀರಕ್ಕೆ ಕರ್ಕೊಂಡು ಬಂದು ಇಲ್ಲಿ ಇಂತಹ ದುಷ್ಕೃತ್ಯ ಮಾಡೋದಕ್ಕೆ ಏನಂತಂದ್ರೆ ನೇರವಾದಂತಹ ಸಹಾಯ ಮಾಡುವಂತಹ ಕೆಲಸವನ್ನ ಇದೇ ಫಾರೂಕ್ ಮಾಡ್ತಾನೆ. ಅದರ ಜೊತೆಗೆ ಏನಂದ್ರೆ ಇವರಿಗೆ ಟ್ರೈನಿಂಗ್ ಕೊಡುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಭಾರತೀಯರ ವಿರುದ್ಧವಾಗಿ ಯಾವ ರೀತಿಯಾಗಿ ಏನಂತಂದ್ರೆ ಸೇಡನ್ನು ತೀರಿಸಿಕೊಳ್ಳಬೇಕು, ಭಾರತೀಯರ ವಿರುದ್ಧವಾಗಿ, ಅದು ಜನಸಾಮಾನ್ಯರಾಗಿರ್ಲಿ ಅಥವಾ ಏನಂತಂದ್ರೆ ಬೇರೆ ಸೇನೆ ಆಗಿರಲಿ, ಅವರ ವಿರುದ್ಧವಾಗಿ ಯಾವ ರೀತಿಯಾಗಿರಂತಂದ್ರೆ ದಾಳಿಯನ್ನ ಮಾಡಬೇಕು. ಮತ್ತೆ ದಾಳಿಯನ್ನ ಮಾಡುವಂತಹ ಸಂದರ್ಭದ ಜೊತೆ ಹಿಡ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವವರೆಗೂ ಸಹಿತ ಇವನ ಪಾತ್ರ ಬಹಳಷ್ಟು ಪ್ರಮುಖವಾಗಿದೆ. ಆ ಕಾರಣಕ್ಕಾಗಿ ಮತ್ತೆ ಅದರ ಜೊತೆಗೆ ಇಡೀ ಈ ಪೆಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ದಾಳಿ ಏನಿದೆಲ್ಲ ಅದರ ಸಂಪೂರ್ಣ ಚಿತ್ರಣ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೆ ಇದೇ ಫಾರೂಕ್. ಆ ಫಾರೂಕ್ ಮಾಡಿರ್ತಕ್ಕಂತಹ ಬ್ಲೂ ಪ್ರಿಂಟ್ ನ ಆಧಾರದ ಮೇಲೆಗೆ ಒಟ್ಟು 4 ರಿಂದ 5 ಜನ ಬಂದು ದಾಳಿಯನ್ನ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೆ ಈ ಫಾರೂಕ್ ಈಗಾಗಲೇ ದಾಳಿಯ ಮೂಲ ರೂವಾರಿ ಆಗಿದ್ರು ಸಹಿತ ಅವನು ಈಗ ಸದ್ಯ ಜಮ್ಮು ಕಾಶ್ಮೀರದಲ್ಲಿ ಇಲ್ಲ, ಅವನು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಹೋಗಿ ಏನಂತ ಅಡುಗೆ ಕುಳ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾನೆ. ಅವನ ಏನಂದ್ರೆ ಮನೆಯನ್ನು ಧ್ವಂಸ ಮಾಡೋದ್ರ ಜೊತೆಗೆ ಅವನ ಜೊತೆಗೆ ಸಂಪರ್ಕದಲ್ಲಿರುವಂತಹ ವ್ಯಕ್ತಿಗಳನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಸಹಿತ ಈಗಾಗಲೇ ಎನ್ಐಎ ಮಾಡ್ತಾ ಇದೆ. ಮತ್ತೆ ಬಹಳಷ್ಟು ವರ್ಷಗಳಿಂದ ಅವನು ಏನಂತಂದ್ರೆ ತಮ್ಮ ಮನೆಗೆ ಬರದೇ ಇರುವಂತಹ ವಿಚಾರ ಗೊತ್ತಾಗುತ್ತೆ. ಅಂದ್ರೆ ಬಂದರೂ ಸಹಿತ ಏನಂದ್ರೆ ತಡರಾತ್ರಿ ಬರೋದು, ಆ ಸಂದರ್ಭದಿಂದ ಏನಂತಂದ್ರೆ ಮತ್ತೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ಪಿಒಕೆಗೆ ಎಂಟ್ರಿಯನ್ನು ಕೊಡೋದು, ಮತ್ತೆ ಸ್ಥಳೀಯರಿರುವಂತಹ ಜನರ ಏನಂದ್ರೆ ಅದು ಸ್ಪೆಷಲಿ ಯುವಕರನ್ನ ಟಾರ್ಗೆಟ್ ಅನ್ನ ಮಾಡಿ ಅವ್ರನ್ನ ತನ್ನತ್ತ ಸೆಳೆಯುವಂತಹ ಕೆಲಸವನ್ನ ಮಾಡೋದು, ಮತ್ತೆ ಭಾರತದ ವಿರುದ್ಧವಾಗಿ ದುಷ್ಕೃತ್ಯ ಎಸಗಿರುವ ಸಲುವಾಗಿ ಏನಂತಂದ್ರೆ ಪ್ರಿಪೇರ್ ಮಾಡುವಂತಹ ಕೆಲಸವನ್ನ ಇದೇ ಫಾರೂಕ್ ಮಾಡ್ತಾ ಇದ್ದ. ಈ ಎಲ್ಲಾ ಕಾರಣಗಳಿಂದನೇ ಇವನು ಒನ್ ಆಫ್ ದ ಮೇನ್ ಲೀಡರ್ ಈ ಒಂದು ಸಂಪೂರ್ಣವಾದಂತಹ ಆಪರೇಷನ್ ಅಲ್ಲಿ ಅನ್ನುವಂಥದ್ದು ಈಗಾಗಲೇ ಎನ್ಐಎ ಗೊತ್ತಾಗಿದೆ. ಆ ಕಾರಣಕ್ಕಾಗಿ ಎನ್ಐಎ ಇವರ ವಿರುದ್ಧವಾಗಿ ಏನಂತಂದ್ರೆ ಈಗಾಗಲೇ ಹುಡುಕುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮತ್ತೆ ಅವನ ವಿರುದ್ಧ ಅವನು ಎಲ್ಲೇ ಇದ್ರೂ ಸಹಿತ ಅವನ ಅಡಗುತಾಣವನ್ನು ಹುಡುಕಿ ಅವನನ್ನ ಸೆದೆ ಬಡಿಯುವ ಸಲುವಾಗಿ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ವಾಸು, ಓಕೆ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.